ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾಮಾಕ್ಷಿ. ಕಾಮಾಕ್ಷಿ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ತೋರಿಸ್ತಾ ಇದ್ದೀನಿ ನಿಮಗೆ ತೋರಿಸ್ತಾ ಇದ್ದೀನಿ. ಪಾಸ್ತಾ ಮಾಡೋದು ಯಾವ ಥರ ಅಂತ. ಹಾಗೆ ನಾನಿವಾಗ ಬಿಸಿನೀರು ಕಾಯಿಸ್ಕೊಂಡು ಒಂದು ಪಾತ್ರೆ ತೊಗೊಂಡು ಅದಕ್ಕೆ ನೀರು ಇಟ್ಕೊಂಡು ಬಿಸಿನೀರು ಕಾಯೋಕ್ಕಿಟ್ಟೆ. ಬಿಸಿನೀರು ಕಾಯೋಕ್ಕಿಟ್ಟು ಸ್ವಲ್ಪ ಅದಕ್ಕೆ ಉಪ್ಪು ಮತ್ತು ಎಣ್ಣೆ ಹಾಕ್ಕೊಂಡೆ. ಯಾಕೆಂದರೆ ಉದ್ರಾಗಿ ಬರಲಿ, ಮೆತ್ತಗಾಗಬಾರ್ದು ಪಾಸ್ತಾ ಅಂತ. ಆಮೇಲೆ ನಾನೊಂದು ಬಟ್ಲು ಪಾಸ್ತಾ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡು ಅದು ಮುಟ್ಟು ನೋಡಬೇಕು ಚೆನ್ನಾಗಿ ಬೆಂದಿದೆಯಾ ಅಂತ. ಅವಾಗ ಮೆತ್ತಗಿದ್ರೆ ಕಟ್ಟಾದರೆ ಅದು ಬೆಂದಿದೆ ಅಂತ. ಆಮೇಲೆ ನಾವು ಒಂದು ಸೋಸೋದ್ರೊಳಗೆ ಸೋಸ್ಕೋಬೇಕು. ಸೋಸ್ಕೊಂಡು ಚೆನ್ನಾಗಿ ಕೈ ಆಡಿಬಿಟ್ಟು ನಾವು ತೊಳ್ಕೊಬೇಕು, ತಣ್ಣೀರು ಎಲ್ಲ ಕಡೆ ಬಿಟ್ಕೊಂಡು. ಎಲ್ಲ ಕಡೆಯಿಂದ ಎಲ್ಲ ಪಾಸ್ತಾಗಳು ತಣ್ಣೀರಲ್ಲಿ ಸ್ವಲ್ಪ ಮುಳುಗಿದಾಗ ಅದು ಮುಳುಗಿ ತೊಳ್ಕೊಂಡು ಸೋರಕ್ಕೆ ಹಾಕಬೇಕು. ಆವಾಗ ಅದೇನಾಗುತ್ತೆ, ಎಲ್ಲದೂ ಬಿಡಿ ಬಿಡಿಯಾಗಿ ಬರುತ್ತೆ ಚೆನ್ನಾಗಿ. ನಾವು ಮೊನ್ನೆ ವಿಶಾಲ್ ಮಾರ್ಟ್ಗೆ ಹೋದಾಗ ಈ ಪಾನ್ ತೊಗೊಬಂದಿದ್ವಿ, ಅದರಲ್ಲೇ ಮಾಡ್ತಾಯಿದ್ದೀನಿ. ಹಂಗಾಗಿ ಅದನ್ನು ಮೊದಲು ಸ್ವಲ್ಪ ಎಣ್ಣೆ ಬಿಡಬೇಕು. ಎಣ್ಣೆ ಬಿಟ್ಬಿಟ್ಟು ಸ್ವಲ್ಪ ಜೀರಿಗೆ ಹಾಕ್ಬೇಕು. ಇದಕ್ಕೆ ಎಣ್ಣೆ ಕಾಯ್ತಾ ಇರಲಿ, ಜೀರಿಗೆ ಹಾಕೋಣ. ಈ ಪಾಸ್ತಾ, ಮ್ಯಾಗಿ, ನೂಡಲ್ಸು ಇವೆಲ್ಲ ನಮ್ಮ ಸಾಂಪ್ರದಾಯಿಕ ಅಡುಗೆಗಳಲ್ಲ, ಆದರೂ ಅದೇ ಸ್ವಲ್ಪ ಏನೋ ಒಂಥರ ಟೇಸ್ಟ್ ಕೊಡುತ್ತೆ. ಹಂಗಾಗಿ ಅದನ್ನೇ ಒಂದೊಂದು ಸಲ ಮಾಡ್ಕೊತಾ ಇರ್ತೀವಿ. ಪಾಸ್ತಾ ಎಲ್ಲ ಪ್ಯಾಕೆಟ್ ತೊಗೊಬಂದು ಎಣ್ಣೆ ಕಾದ್ಮೇಲೆ ಸ್ವಲ್ಪ ಜೀರಿಗೆ ಹಾಕಬೇಕು. ನಾನು ಸಣ್ಣದಾಗಿ ಕ್ಯಾಪ್ಸಿಕಮ್ಮು, ಈರುಳ್ಳಿ, ಟೊಮೊಟೊ ಎಲ್ಲ ಸಣ್ಣದಾಗಿ ಹೆಚ್ಕೊಂಡಿದ್ದೆ. ಸಣ್ಣದಾಗಿ ಹೆಚ್ಕೋಬೇಕು ಈರುಳ್ಳಿ, ಟೊಮೊಟೊ, ಕ್ಯಾಪ್ಸಿಕಮ್ನ. ದಪ್ಪಗೆ ಹೆಚ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ, ಸಣ್ಣದಾಗಿ ಹೆಚ್ಕೋಬೇಕು. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಬೇಕು. ಸ್ವಲ್ಪ ಜೀರಿಗೆ ಹಾಕಿದ್ಮೇಲೆ ಒಂದೊಂದೇ ಫ್ರೈ ಮಾಡಬೇಕು ಇದನ್ನ, ಈರುಳ್ಳಿ, ಕ್ಯಾಪ್ಸಿಕಮ್ಮು, ಟೊಮೊಟೊ ಎಲ್ಲ. ಈ ಜೀರಿಗೆ ಸ್ವಲ್ಪ ಸ್ಮೆಲ್ ಬರುತ್ತೆ, ಗಮ್ ಅಂದಾಗ ಅವೆಲ್ಲ ಹಾಕಬೇಕು. ಹಂಗಾಗಿ ನಮ್ಮ ಸಾಂಪ್ರದಾಯಿಕ ಅಡುಗೆಗಳಂದ್ರೆ ತುಂಬ ರುಚಿಯಾಗಿರ್ತವೆ. ಇದೊಂಥರ ರುಚಿಯಾಗಿರುತ್ತೆ. ಅವಾಗೆಲ್ಲ ಮುಂಚೆ ಸುಮಾರು ವರ್ಷಗಳ ಹಿಂದೆ ಪಾನಿಪುರಿ, ಮಸಾಲೆ ಪುರಿ ಅವೆಲ್ಲ ಇರಲಿಲ್ಲ. ನಮ್ಮ ಮದುವೆಗಿಂತ ಮುಂಚೆ ಎಲ್ಲ ಇತ್ತು. ನಾವು ಪಾನಿಪುರಿ ಎಲ್ಲ ಮನೆಯಲ್ಲೇ ಮಾಡ್ಕೊಳ್ತೀವಿ ನಾವು. ಏನಕ್ಕೆ ಅಂದರೆ ನಮ್ಮ ಮನೇಲಿ ತುಂಬ ಜನ ಇದ್ವಿ, ಒಂದು 10-15 ಜನ ಇದ್ವಿ. ಅಂಗಡಿಗೆ ಹೋದರೆ ಸುಮಾರು ದುಡ್ಡು ಬೇಕಾಗೋದು ಪಾನಿಪುರಿ ತಿನ್ನೋಕ್ಕೆ. ಹಂಗಾಗಿ ನಮ್ಮಮ್ಮ ಮನೆಯಲ್ಲೇ ಮಾಡೋರು. ಯಾವ ಥರ ಅಂತ ಅವ್ರು ತಿಳ್ಕೊಂಡಿದ್ರು. ಅವಾಗ ನಮ್ಗೆಲ್ರಿಗೂ ಸಂಜೆ 4 ಗಂಟೆಗೆ ಮಸಾಲೆ ಮಾಡಿ ರೆಡಿ ಮಾಡಿಕೊಂಡು ಅವಾಗೆಲ್ಲ ಒಳ್ಕಲ್ಲಲ್ಲೇ ಖಾರ ರುಬ್ಬಬೇಕಿತ್ತು. ಖಾರ ಎಲ್ಲ ಹಾಕ್ಕೊಟ್ಬಿಟ್ಟು ನಾವು ಒಳ್ಕಲ್ಲಲ್ಲಿ ಖಾರ ರುಬ್ಬಿ ಮಸಾಲೆ ಮಾಡಿ ಇಟ್ಕೊಂಡ್ಬಿಟ್ಟಿದ್ವಿ ಒಂದು ಪಾತ್ರೆಯಲ್ಲಿ. ಒಂದು ದಪ್ಪ ಪಾತ್ರೆ, ಜಾಸ್ತಿನೇ ಬೇಕಿತ್ತಲ್ವ. ಆಮೇಲೆ ನಮ್ಮಮ್ಮ ಪೂರಿ ಹಿಟ್ಟೆಲ್ಲ ಕಲಸಿಟ್ಟಿರೋಲ್ಲ, ಅದನ್ನ ಎಲ್ರಿಗೂ ಅರಿಯಕ್ಕೆ ಕೊಡೋರು. ಅಲ್ದ್ಬಿಟ್ಟು ನಾವು ಸಣ್ಣ ಮುಚ್ಚಳದಲ್ಲಿ ಬಿಲ್ಲೆ ಮಾಡಿಬಿಟ್ಟು ಅದನ್ನು ಕರಿತಾ ಇದ್ವಿ. ಎಲ್ಲ ನಾವು ಹೊರಾಂಗಣದಲ್ಲೇ ಕೂತ್ಕೊಂಡು ಎಲ್ಲ ಸ್ಟವ್ ಇಟ್ಕೊಂಡು ಅಲ್ಲೇ ಮಾಡ್ಕೊಂಡು ಒಬ್ಬೊಬ್ಬರಿಗೆ ಹಾಕ್ಕೊಡೋರು. ಒಬ್ಬರು ಈರುಳ್ಳಿ, ಟೊಮೊಟೊ ಎಲ್ಲ ಸಣ್ಣದಾಗಿ ಹೆಚ್ಕೊಂಡು ಎಲ್ಲ ಸೇರ್ಕೊತಿದ್ವಿ. ಆವಾಗಿನ ಖುಷಿನೇ ಬೇರೆ, ಅಷ್ಟು ಚೆನ್ನಾಗಿತ್ತು. ತುಂಬ ಎಲ್ಲ ಹೊಂದಾಣಿಕೆಯಿಂದ ಎಲ್ಲ ಒಬ್ಬರಾದ್ಮೇಲೆ ಒಬ್ರಿಗೆಲ್ಲ ಹಾಕ್ಕೊಟ್ಟು ಮಾಡಿ ಆ ಖುಷಿದು ಅದೇ ನಮ್ಗೆ ಅವತ್ತು ಊಟ. ಅವತ್ತೆಲ್ಲ ಇನ್ನೇನು ಅಡುಗೆ ಮಾಡ್ತಿರಲಿಲ್ಲ. ಪಾನಿಪುರಿ ಮಾಡ್ತಾರೆ ಅಂದರೆ ಅದನ್ನೇ ಚೆನ್ನಾಗಿ ತಿಂದ್ಬಿಡ್ತಿದ್ವಿ. ಒಂದು ತಿಂಗಳಿಗೆ ಒಂದು ಸಲ, 2 ತಿಂಗಳಿಗೆ ಒಂದು ಸಲ ಮಾಡ್ತಾ ಇರೋರು. ಹಂಗಾಗಿ ಅದಕ್ಕೆ ಪಾನಿಪುರಿ ಮಸಾಲೆ ಎಲ್ಲ ಹಾಕ್ಕೊಂಡು ತುಂಬ ಚೆನ್ನಾಗಿರೋದು. ಎಲ್ಲರೂ ಕೂತ್ಕೊಂಡಾಗ ನಮ್ಮ ಅಪ್ಪನೂ ತಿನ್ನೋರು, ನಮ್ಮಪ್ಪ, ನಮ್ಮ ಅಜ್ಜಿ ಎಲ್ಲರೂ ಸೇರ್ಕೊಂಡು ತಿಂತಿದ್ವಿ. ನಮ್ಮಮ್ಮ ತುಂಬ ವೆರೈಟಿಗಳ ಅಡುಗೆಗಳೆಲ್ಲ ಮಾಡೋರು. ಅಮ್ಮ ಬೇಗ ಕಲ್ತ್ಬಿಡೋರು ಅವರು. ಹಂಗಾಗಿ ನಮಗೆ ಖುಷಿ. ಅಮ್ಮ ಎಲ್ಲ ಹೇಳ್ಕೊಡ್ತಿದ್ರಲ್ವ, ಆ ಅಮ್ಮನಿಂದಲೇ ನಮ್ಗೆ ಅಡುಗೆ ಎಲ್ಲ ಬಂದಿರೋದು, ಪ್ರತಿಯೊಂದು ಬಂದಿರೋದು. ನಾವು ಕರೋನಾ ಟೈಮಲ್ಲೆಲ್ಲ ಪಾನಿಪುರಿ, ಮಸಾಲೆ ಪುರಿ ಎಲ್ಲ ಮನೆಯಲ್ಲೇ ಮಾಡಿದ್ವಿ. ಈಗ ಮನೇಲಿ ಮಾಡಬೇಕಲ್ಲ, ಕೆಲಸ ಜಾಸ್ತಿ ಹಿಡಿಯುತ್ತಲ್ಲ ಅಂತ ಹೊರಗಡೆ ಹೋಗಿ ತಿನ್ಕೊಂಬರ್ತೀವಿ. ಹಂಗಾಗಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ, ಜೀರಿಗೆ ಹಾಕಿದ್ಮೇಲೆ, ಈರುಳ್ಳಿ ಚೆನ್ನಾಗಿ ಫ್ರೈ ಹಾಕಿದ್ಮೇಲೆ ಕ್ಯಾಪ್ಸಿಕಮ್ ಹಾಕಬೇಕು. ಕ್ಯಾಪ್ಸಿಕಮ್ಮು ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊ ಹಾಕಬೇಕು. ಟೊಮೊಟೊನು ಚೆನ್ನಾಗಿ ಫ್ರೈ ಆಗ್ತಿರಲಿ. ಈಗಂತೂ ಜೀವನನೇ ಬೇಜಾರಾಗ್ಬಿಟ್ಟಿದೆ. ಯಾರು ನೋಡಿದ್ರು ಸಾವು 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 ಎಲ್ಲೆಲ್ಲೂ. ಮೊನ್ನೆ ದಿಲೀಪ್ ರಾಜ್ ಸತ್ತೋರು, ಈಗ 15 ದಿನ ಮುಂಚೆ. ಈಗಿದ್ದಾರೆ ಈಗಿಲ್ಲ ಅನ್ನೋಕ್ಕೆ. ಅವರಲ್ಲಿ ಏನೇನು ಸಮಸ್ಯೆ ಇರ್ಬೋದು, ಆರೋಗ್ಯದ್ದು ಏನೋ ಒಂದು ಸಮಸ್ಯೆ ಇರ್ಬೋದು, ಗೊತ್ತಿರಲ್ಲ ನಮ್ಗೆ ದೂರದಿಂದ ನೋಡೋಕ್ಕೆ. ಏನಪ್ಪ ಸತ್ತೋಗ್ಬಿಟ್ರಂತೆ, ಹಾರ್ಟ್ ಅಟ್ಯಾಕ್ ಅಂತೀವಿ. ಅವ್ರು ಮುಂಚೆಯಿಂದ ತೋರಿಸ್ಕೊಂಡಿರ್ತಾರೋ ಇಲ್ವೋ, ಆಮೇಲೆ ಪರಿಶೀಲನೆ ಮಾಡಿದಾಗ ಗೊತ್ತಾಗುತ್ತೆ ಆವಾಗ ಅವ್ರು ಹುಷಾರಿರ್ಲಿಲ್ವಂತೆ ಅಂತ. ಆದ್ರೂ ಎಲ್ಲರೂ ಹಿಂಗೆ ಸತ್ತೋಗ್ದು ಯಾರು ಗೊತ್ತಿರೋರು, TV ನೋಡ್ತಾ ಇರ್ತೀವಿ, ಅವರೇ ನಮ್ಮ ಮನೆಯವರು ಅನ್ನಂಗೆ ಆಗ್ಬಿಟ್ಟಿರ್ತಾರೆ ಎಲ್ಲರೂ. ಧಾರಾವಾಹಿಗಳಲ್ಲಿ ನೋಡ್ತಿರ್ತೀವಿ ಅವೆಲ್ಲ. ಹಂಗಾಗಿ ಯಾರ್ಯಾರು ತೀರೋದು ಸೆಲೆಬ್ರಿಟಿ ಅಂದರೆ ತುಂಬ ಬೇಜಾರಾಗುತ್ತೆ. ಹಾಗೆ ನಮ್ಮಗಳ ಫ್ಯಾಮಿಲಿಗಳಲ್ಲೂ ಅಷ್ಟೇ, ಯಾರ್ಯಾರು ತೀರೋದ್ರು ಅಂದರೆ ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ. ಏನಪ್ಪ ತುಂಬ ದೊಡ್ಡ ಫ್ಯಾಮಿಲಿ ಅಂದರೆ ಬರೀ ಸಾವುಗಳು, ಫಂಕ್ಷನ್ನು ಇವೇ ಜಾಸ್ತಿ ಇರ್ತವೆ. ಖುಷಿ ಮತ್ತು ಸಂತೋಷ, ಹಾಗೆ ದುಃಖ ಎಲ್ಲ ಹಿಂಗೆ ಸಮವಾಗಿರುತ್ತೆ. ಏನು ಮಾಡೋದು, ಜೀವನ ಹಿಂಗೆ ನಡ್ಸ್ಕೊಂಡು ಹೋಗ್ಬೇಕಲ್ವಾ. ಆದರೆ ಮುಂದೆ ಏನು ಅನ್ನೋದೇ ಒಂದು ಇದಿಲ್ಲ, ಅಷ್ಟು ಇದಿಲ್ಲ. ಯಾವಾಗ ಯಾರು ಏನು ಆಗ್ತಾರೋ ಅನ್ನೋದೇ ಒಂಥರ ಬೇಜಾರಾಗ್ತಿರುತ್ತೆ. ಈ ಪಾನಲ್ಲೆಲ್ಲ ಸೀದೋಗಲ್ಲ, ಚೆನ್ನಾಗಿರುತ್ತೆ. ಎಲ್ಲ ಮೂರೂ ಫ್ರೈ ಆಯಿತು. ಈರುಳ್ಳಿ, ಕ್ಯಾಪ್ಸಿಕಮ್, ಟೊಮೊಟೊ ನೋಡಿ ಎಲ್ಲ ಮೆತ್ತಗಾಗಿದೆ, ತುಂಬ ಸಾಫ್ಟಾಗಿ ಬೆಂದಿದೆ. ಆವಾಗ ಸ್ವಲ್ಪ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೆಯಲ್ಲೇ ಮಾಡಿಟ್ಕೋತೀನಿ, ಪ್ಯಾಕೆಟೆಲ್ಲ ತರಲ್ಲ, ಚೆನ್ನಾಗಿರಲ್ಲ ಅಷ್ಟು. ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ಫ್ರೆಶ್ ಆಗಿರುತ್ತೆ, ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿ ಬರುತ್ತೆ. ಈಗ ಇದೆಲ್ಲ ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗಬೇಕು, ಹಂಗೆ ಫ್ರೈ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ನೀರು ಹಾಕಬೇಕು. ನೀರು ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಕುದಿಸ್ಬೇಕು.
ಕುದಿಸಾದ್ಮೇಲೆ ಮತ್ತೆ ನಮಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೋಬೇಕು. ಇದು ಸ್ವಲ್ಪ ಚೆನ್ನಾಗಿ ಮೆತ್ತಗಾಗಲಿ ಅಂತ ಹಂಗೆ ಮಾಡೋದಷ್ಟೇ. ಸ್ವಲ್ಪ ನೀರು ಹಾಕ್ಬಿಟ್ಟು ಆಮೇಲೆ ಮ್ಯಾಗಿ ಮಸಾಲ ಪೌಡ್ರು ತಂದಿದ್ವಿ. ಮ್ಯಾಗಿ ಮಸಾಲ ಪೌಡ್ರೂ ಹಾಕ್ಬೇಕು. ಈಗ 1-2 ಪ್ಯಾಕೆಟು. ಇದೆಲ್ಲ ಸ್ವಲ್ಪ ಫ್ರೈ ಆಗ್ತಾ ಇರಲಿ. ಗೋಬಿ ಮಂಚೂರಿಯನ್ನು ಅಷ್ಟೇ ಮನೆಯಲ್ಲೇ ಮಾಡ್ಬೋದು. ಅದನ್ನು ಮಾಡ್ತಾಯಿದ್ವಿ ನಾವು. ಹೂಕೋಸೆಲ್ಲ ತುಂಬ ತಂದುಬಿಟ್ಟು, ಸಂತೆ ಆಗೋದು ನಮ್ಮೂರಲ್ಲಿ ಭಾನುವಾರ. ಅವಾಗೆಲ್ಲ ಹೂಕೋಸು ತಗೊಬಂದ್ಬಿಟ್ಟು ಅದನ್ನೆಲ್ಲ ಬಿಡಿಸಿ ಅದ್ರಲ್ಲಿ ಹುಳ ಇದ್ದರೆ ನೋಡ್ಕೊಂಡು ಅದನ್ನೆಲ್ಲ ನಾವು ದೊಡ್ಡ ಪಾತ್ರೆಲಿ ಬಿಸಿನೀರು ಇಟ್ಕೊಂಡು ಅದು ಬಿಸಿನೀರಿಗೆಲ್ಲ ಬಿಡಿಸಿ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಸೋಸ್ಕೋಬೇಕು. ಯಾಕೆಂದರೆ ಆ ಗೋಬಿಲಿ ಹುಳ ಇರ್ತವೆ, ಸಣ್ಣದು ಗ್ರೀನ್ ಕಲರ್ ಹುಳ ಇರುತ್ತೆ. ಆ ಹುಳ ಇರುತ್ತಲ್ವ, ಹಂಗಾಗಿ ಅದನ್ನೆಲ್ಲ ಚೆನ್ನಾಗಿ ಕುದಿಸ್ಬಿಟ್ಟು ಸೋಸ್ಕೊಂಡ್ರೆ ಆಮೇಲೆ ಮತ್ತೆ ಅದಕ್ಕೂ ತಣ್ಣೀರು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಆರಕ್ಕೆ ಬಿಡಬೇಕು. ಈಗ ಇದಕ್ಕೆ ಪಾಸ್ತಾಗೆ ಸ್ವಲ್ಪ ಉಪ್ಪು ಹಾಗೆ ಮ್ಯಾಗಿ ಮಸಾಲ ಪುಡಿ, ಪಾಸ್ತಾ ಮಸಾಲ ಪುಡಿ ಹಾಕಿದ್ಲು. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಗೋಬಿದು ಹೇಳ್ತಾ ಇದ್ದಲ್ವ, ಎಲ್ಲ ಚೆನ್ನಾಗಿ ಬಿಡಿಸ್ಕೊಂಡು ಸೋಸ್ಕೊಂಡು ಅದಕ್ಕೆ ನಾವು ಕಾರ್ನ್ಫ್ಲವರು, ಉಪ್ಪು, ಖಾರದ ಪುಡಿ, ಗರಂ ಮಸಾಲ, ಪೆಪ್ಪರ್ ಪುಡಿ ಎಲ್ಲ ಎಲ್ಲ ಹಾಕೋರು, ಅರಿಶಿನ ಪುಡಿ ಎಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಅದಕ್ಕೆಲ್ಲ ಮಿಕ್ಸ್ ಮಾಡಿ ಅದನ್ನು ಅಷ್ಟೇ ನಾವು ಒಂದು ದೊಡ್ಡ ಬಾಣಲಿ ಇಟ್ಕೊಂಡು ಅದನ್ನು ಎಲ್ಲ ಕರಿಬೇಕಿತ್ತು. ಕರೆದು ಎಲ್ರಿಗೂ ನಾವು ಮಾಡಿಕೊಡ್ತಿದ್ರು. ನಮ್ಮಮ್ಮ ಹಾಸನಲ್ಲೇ ಅವ್ರಿಗೆ ಸಂಬಳ ಎಲ್ಲ ಆಗ್ತಿದ್ದು. ಅಮ್ಮ ಕೆಲಸದಲ್ಲಿದ್ದರು. ಆಗ ಹಾಸನ್ಗೆ ಹೋದಾಗ ಸಂಬಳ ತರೋಕ್ಕೆ ಹೋದಾಗ ಅದನ್ನು ನಾವು ತಂದುಬಿಡೋರು. ಗೋಬಿ ಮಸಾಲ ಪ್ಯಾಕೆಟ್ ಪುಡಿ ಎಲ್ಲ ತೊಗೊಬರೋರು. ತೊಗೊಬಂದು ನಮಗೆ ಆಮೇಲೆ ಚೆನ್ನ ಮಸಾಲ ಎಲ್ಲ ಮಾಡಿಕೊಡೋರು ನಮ್ಗೆ ಅಮ್ಮ ಅವಾಗೆಲ್ಲ. ಆವಾಗ ನಮ್ಗೆ ಅಷ್ಟು ಖುಷಿ, ಅಷ್ಟು ಚೆನ್ನಾಗಿ ಎಲ್ಲರೂ ತಿಂತಾಯಿದ್ವಿ ಚೆನ್ನಾಗಿ. ಹೊರ್ಗಡೆ ಹೋಗಿ ತಿನ್ನೋಕ್ಕಿಂತ ಮನೆಯಲ್ಲೇ ಮಾಡಿದ್ರೆ ಹೈಜಿನಿಕ್ ಆಗಿರುತ್ತೆ, ಹಾಗೆ ಖುಷಿ ಆಗೋದು ತಿನ್ನೋಕ್ಕೂ, ಎಲ್ಲ ಸೇರ್ಕೊಂಡು ತಿಂತಿದ್ದೀವಲ್ಲ ಅಂತ. ಹಂಗಾಗಿ ಎಲ್ಲ ಥರ ನಮ್ಮಮ್ಮ ಗೋಬಿ ಮಂಚೂರಿ, ಪಾನಿಪುರಿ, ಮಸಾಲೆ ಪುರಿ, ನೂಡಲ್ಸ್ ಎಲ್ಲ ಅವಾಗ ಅಷ್ಟಿರಲಿಲ್ಲ. ಆಗಾಗ ಅಷ್ಟು ನೂಡಲ್ಸ್ ಮಾಡ್ತಿರಲಿಲ್ಲ. ಆಮೇಲೆ ನೂಡಲ್ಸ್ ಮಾಡ್ತಿದ್ವಿ. ನಮ್ಮಮ್ಮಂಗೆ ಈಗಲೂ ಇಷ್ಟ ನೂಡಲ್ಸು, ಗೋಬಿ, ಪಾನಿಪುರಿ, ಮಸಾಲೆ ಪುರಿ, ದಹಿ ಪುರಿ, ಪಾಸ್ತಾ, ಮಶ್ರೂಮು ಇದೆಲ್ಲ ನಮ್ಮಮ್ಮಂಗೆ ಇಷ್ಟ. ನಮ್ಮ ನನ್ನ ಮಗಳು ಅವ್ರಿಗೆ ಮಾಡಿಕೊಡ್ತಿರ್ತಾಳೆ. ಆದರೆ ಈಗ ಹುಷಾರಿಲ್ಲ ಅವ್ರಿಗೆ, ಹಂಗಾಗಿ ತಿನ್ನಂಗಿಲ್ಲ. ಅದೇ ಬೇಜಾರಾಗುತ್ತೆ ಈಗ ಲಾಸ್ಟ್ ಕಾಲದಲ್ಲಿ ತಿನ್ನಂಗಿಲ್ವಲ್ಲ ಅಂತ. ಈಗ ಪಾಸ್ತಾನ ಕುದೀತಾ ಇತ್ತಲ್ಲ, ಅದಕ್ಕೆಲ್ಲ ಪಾಸ್ತಾ ಹಾಕಿದ್ವಿ. ಪಾಸ್ತಾ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಪಾಸ್ತಾ ಬೆಂದಿರುತ್ತೆ, ಒಂದು ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಹಾಕಿ ಬೇಯಿಸ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ಮೇಲೆ ಟೊಮೊಟೊ ಕೆಚಪ್ಪು ಹಾಗೆ ಮೇಯೋನಿಸ್ ಹಾಕಬೇಕು ಎರಡನ್ನೂ. ಆಮೇಲೆ ಸ್ವಲ್ಪ ಫ್ರೈ ಆಗಲಿ ಅಂದ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ಪಾಸ್ತಾ ರೆಡಿ ಆಯಿತು, ಅದು ರೆಡಿ ಆಗ್ತಿದೆ. ನಾನು ಆ ಕಡೆ ಬಾಳೆಕಾಯಿ ತಂದಿದ್ದೆ ಸಂತೆಯಿಂದ ಇಲ್ಲೇ. ಅದು ಬಾಳೆಕಾಯಿ ಇತ್ತು 2, ಅದನ್ನು ಫ್ರೈ ಮಾಡೋಣ ಅಂದ್ಬಿಟ್ಟು ನಾನು ಬಾಳೆಕಾಯಿನೆಲ್ಲ ಸಣ್ಣದಾಗಿ ಹೆಚ್ಕೊಂಡು ಸ್ಲೈಸ್ ಥರ ಅದಕ್ಕೆ ಸ್ವಲ್ಪ ಅರ್ಧ ಗಂಟೆ ಮುಂಚೆನೇ ಉಪ್ಪು, ಸ್ವಲ್ಪ ಅರಿಶಿನ ಪುಡಿ, ಅಚ್ಕಾರದ ಪುಡಿ ಹಾಕಿ ನೆನೆಸಿದ್ದೆ. ಚೆನ್ನಾಗಿ ಉಪ್ಪು ಖಾರ ಇಟ್ಕೊಂಡು ಸಾಫ್ಟ್ ಆಗುತ್ತೆ ಅಂತ ಎಲ್ಲ ನೆನೆಸ್ಕೊಂಡು ಇಟ್ಕೊಂಡಿದ್ದೆ. ಪಾಸ್ತಾ ಮಾಡ್ಬೇಕಾದ್ರೆ ನಾನು ಅಲ್ಲಿ ರೆಡಿ ಮಾಡ್ಕೋತಾ ಇದ್ದೆ. ಬಾಳೆಕಾಯಿ ಫ್ರೈಗೆ ಸ್ವಲ್ಪ ಅಚ್ಕಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಮೆಣಸಿನ ಪುಡಿ, ಹಾಗೆ ಅರಿಶಿನ ಪುಡಿ, ಉಪ್ಪಿನ ಪುಡಿ ಇಷ್ಟು ಎಲ್ಲ ಹಾಕೊಂಡು ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು, ಹಾಗೆ ಕಡಲೆ ಹಿಟ್ಟು ಒಂದು ಸ್ವಲ್ಪ ಹಾಕೊಂಡೆ. ಇಲ್ಲ ಅಕ್ಕಿ ಹಿಟ್ಟು ಹಾಕೋಬೋದು, ಇಲ್ಲ ಕಾರ್ನ್ಫ್ಲೋರ್ ಹಾಕೋಬೋದು, ಏನೋ ಒಂದು ಸ್ವಲ್ಪ ಹಾಕೋಬೋದು. ಆ ಮೂರಲ್ಲಿ ಯಾವ್ದಾದ್ರು ಒಂದು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಸ್ವಲ್ಪ ನೀರು ಹಾಕ್ಕೊಂಡು, ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ಅದಕ್ಕೆ ಮಾಡಿಬಿಟ್ಟು ಎಲ್ಲ ಕಲಿಸ್ಬಿಟ್ಟು ಒಂದು 10 ನಿಮಿಷ ಬಿಟ್ಟೆ. ಅಷ್ಟರೊಳಗೆ ಪಾಸ್ತಾನು ಆಗ್ತಿತ್ತು. ಆವಾಗೊಂದು ಹಂಚಿಟ್ಬಿಟ್ಟು ಅದಕ್ಕೆ ನಾನು ಎಣ್ಣೆ ಹಾಕ್ಬಿಟ್ಟು ಅದನ್ನೆಲ್ಲ ಒಂದು ಕಡೆಯಿಂದ ಜೋಡಿಸ್ಕೊಂಬಂದೆ. ಬಾಳೆಕಾಯಿ ಫ್ರೈಗೆ ಎಲ್ಲ ತುಂಬ ಇಡಿಸುತ್ತೆ ಫ್ರೈ ಮಾಡೋಕ್ಕೆ. ಫ್ರೈ ಮಾಡೋಕ್ಕೆ ಒಂದು ಕಡೆ ಮುಚ್ಚಿಬಿಟ್ಟೆ, ಅದನ್ನು ಎಲ್ಲ ಜೋಡಿಸ್ಬಿಟ್ಟು ಎಣ್ಣೆ ಬಿಟ್ಟು. ಆಮೇಲೆ ಮತ್ತೆ ಉಲ್ಟಾ ಮಾಡಿ ಇನ್ನೊಂದು ಸ್ವಲ್ಪ ಮೇಲೆ ಎಣ್ಣೆ ಹಾಕ್ಬಿಟ್ಟು ಇನ್ನೊಂದು ಕಡೆ ಬೇಯಿಸ್ಕೊಂಡೆ. ಪಾಸ್ತಾ ಅಷ್ಟೊತ್ತಿಗೆ ನನ್ನ ಮಗಳು 2 ಬಟ್ಲಿಗೂ ಹಾಕ್ತಾಯಿದ್ಲು ಪಾಸ್ತಾನ. ಆವತ್ತು ನಾವು ಮಧ್ಯಾಹ್ನ ಇದೇ ಮಾಡ್ಕೊಂಡಿದ್ದು. ಚೆನ್ನಾಗಿರುತ್ತೆ ನಮಗೆ. ನಾವು ಇಬ್ಬರೇ ಇರ್ತೀವಲ್ಲ, ನಮ್ಮ ಮನೇಲಿ ಒಂದ್ಸಲ ಕೆಲಸಕ್ಕೆ ಹೋಗಿರ್ತಾರೆ ಆವಾಗ. ಹಂಗಾಗಿ ಇದನ್ನು 2 ಬಾಣಲಿಗೆ ಹಾಕಿದ್ರು, ಅಲ್ಲಿ ಫ್ರೈ ಆಗ್ತಾಯಿತ್ತು. ಕ್ರಿಸ್ಪಿಯಾಗಿ ಹಾಗೆ ಟೇಸ್ಟಿಯಾಗಿ ಬಾಳೆಕಾಯಿ ಫ್ರೈ ಎಲ್ಲ ಬೇಯಿತು. ಹಾಗೆ ಇನ್ನೊಂದು ಟ್ರಿಪ್ ಆಯಿತು. ಇದನ್ನೆಲ್ಲ ಬಡಿಸ್ಕೊಂಡು ನಾವು ಒಂದು ತಟ್ಟೆಗೆ ಬಾಳೆಕಾಯಿ ಫ್ರೈ, ಮೇಯೋನಿಸ್ಸು, ಹಾಗೆ ಟೊಮೊಟೊ ಸಾಸು, ಹಾಗೆ ಪಾಸ್ತಾ 3ನೂ ಇಟ್ಕೊಂಡು ತಿಂದ್ವಿ. ಹಾಗೆ ಇನ್ನೊಂದು ಸ್ವಲ್ಪ ಹಂಗೆ ಬೇಯೋಕೆ ಇಟ್ಟಿದ್ವಿ. ಇದನ್ನು ತಿಂದಾದ್ಮೇಲೆ ಮತ್ತೆ ಅದನ್ನು ಹಾಕ್ಕೊಂಡು ತಿಂದ್ವಿ. ತುಂಬ ಚೆನ್ನಾಗಿತ್ತು ಬಾಳೆಕಾಯಿ ಫ್ರೈ ಮತ್ತು ಪಾಸ್ತಾನು. ನೀವು ಒಂದು ಸಲ ಇದನ್ನು ಮಾಡ್ಕೊಂಡು ತಿನ್ನಿ, ತುಂಬ ಈಸಿ. ಎಲ್ಲ ಪುಡಿಗಳನ್ನ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೂ ಆಗುತ್ತೆ, ಇಲ್ಲಾಂದ್ರೂ ಆಗುತ್ತೆ. ಮನೇಲಿ ಎಲ್ಲ ಸಾಮಾನು ಇರುತ್ತೆ. 2 ಬಾಳೆಕಾಯಿ ತಂದು ಅದಕ್ಕೆ ಫ್ರೈ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದು. ಚೆನ್ನಾಗಿರುತ್ತೆ ಫ್ರೈ ನೆಂಚ್ಕೊಳ್ಳೋಕ್ಕೆಲ್ಲ. ತಿಳಿ ಸಾರು ಮಾಡ್ಕೊಂಡು ತಿಂದರೆ ಸೈಡಿಗೆ ತಿಳಿ ಸಾರು ಸೈಡಿಗೆ ಇದು ನೆಂಚ್ಕೊಳ್ಳೋಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಒಬ್ಬರು ಖಾರ ಬೇಕಾದ್ರೆ ಜಾಸ್ತಿ ಹಾಕ್ಕೋಬೋದು. ನಾವು ಖಾರ ಮೀಡಿಯಮಾಗಿ ಹಾಕಿದ್ವಿ. ನೋಡಿ ಇನ್ನೊಂದು ಸ್ವಲ್ಪ ಆಯಿತು. ನಮ್ಮ ಮಗಳು ರವಾ ಫ್ರೈ ಬೇಕು ಅಂತು, ಹಂಗಾಗಿ ಸಣ್ಣ ರವೆಲಿ, ಚಿರೋಟಿ ರವೆಲಿ ಆ ಕಡೆ ಈ ಕಡೆ ಹೆಚ್ಬಿಟ್ಟು ರವಾ ಫ್ರೈ ಮಾಡಿದೆ. ರವಾ ಫ್ರೈ ಅಂದರೆ ಅವಳಿಗಿಷ್ಟ. ಮೀನು ಅಷ್ಟೇ ರವಾ ಫ್ರೈ ಮಾಡಬೇಕು. ಮೀನು ಫ್ರೈ ಮಾಡಿದಾಗ ಚೆನ್ನಾಗಿರುತ್ತೆ. ಮೀನು ಫ್ರೈ ಮಾಡಿದಾಗ ಇದು ಅಷ್ಟೇ ಸೇಮ್ ಮೀನು ಥರನೇ ಇರುತ್ತೆ. ಒಂಥರ ಏನಾದರೂ ಮುಳ್ಳೆಲ್ಲ ಸಿಗೋಲ್ಲ, ಒಂದೇ ಸಲ ಬಾಯಿಗೆ ಹಾಕ್ಕೋಬೋದು. ಅಷ್ಟು ಚೆನ್ನಾಗಿರುತ್ತೆ ಬಾಳೆಕಾಯಿ ಫ್ರೈ. ಹಾಗೆ ಬಾಳೆಕಾಯಿ ಗೊಜ್ಜು
ಎಲ್ಲ ಬಾಳೆಕಾಯಿ ಪಲ್ಯ ಎಲ್ಲ ಮಾಡ್ಬೋದು ಬಾಳೆಕಾಯಲ್ಲಿ. ಚೆನ್ನಾಗಿರುತ್ತೆ ಬಾಳೆಕಾಯಿ, ಒಂಥರ ರುಚಿಯಾಗಿರುತ್ತೆ. ರವೆ ಫ್ರೈ ಮಾಡಿದ್ದು ಅದು ಮುಚ್ಚಿಡ್ತೀವಿ, ಎರಡು ಕಡೆನೂ ಬೇಯಿಸ್ಬೇಕದು. ಹಾಗೆ ನಾವು ಪಾಸ್ತಾ ಇದನ್ನೆಲ್ಲ ಹಾಕೊಂಡು ತಿಂತಾಯಿದ್ದೀವಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರು ಇಷ್ಟ ಆಗಿದ್ದರೆ, ನಾನು ಇದಾಗ ಎರಡು ಐಟಮ್ ಹೇಳ್ಕೊಟ್ಟಿದ್ದೀನಿ, ಒಂದು ಬಾಳೆಕಾಯಿ ಫ್ರೈ ಹಾಗೆ ಪಾಸ್ತಾನ. ಈ ವಿಡಿಯೋ ಸ್ವಲ್ಪನಾದ್ರು ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್. ಧನ್ಯವಾದಗಳು.